ಸಿಲಿಕಾನ್ ಸಿಟಿಯಲ್ಲಿಂದು ರೋಬೋಟ್ ರೇಸ್. ಅರೆ ಇದೇನಪ್ಪಾ ಅಂತ ಹುಬ್ಬೇರಿಸಬೇಡಿ. ಇಂಡಿಯನ್ ರೋಬೋಟ್ ಒಲಿಂಪಿಯಾಡ್ 2010 ಸ್ಪರ್ಧೆಯಲ್ಲಿ ವಿದ್ಯಾರ್ಥಿಗಳು ತಯಾರಿಸಿದ ರೋಬೋಟ್ಗಳ ಓಟವದು. ಚಿಣ್ಣರ ವಿಸ್ಮಯ ಹೀಗಿದೆ ನೋಡಿ. ಎತ್ತ ನೋಡಿದ್ರು ರೋಬೋಟ್, ಅದು ಮಕ್ಕಳೇ ರೂಪ ಕೊಟ್ಟಿದ್ದು ಅನ್ನೋದು ಮತ್ತೊಂದು ವಿಶೇಷ. ಇದು ನಗರದ ದೊಮ್ಮಸಂದ್ರದ ಬಳಿ ಇರುವ ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಬೆಂಗಳೂರಿನಲ್ಲಿ ಕಂಡ ದೃಶ್ಯ. ಬೆಂಗಳೂರು ಮಾತ್ರವಲ್ಲದೆ ಮುಂಬೈ, ಚೆನ್ನೈ, ಹೈದರಾಬಾದ್, ಕೇರಳದಿಂದೆಲ್ಲ ಬಂದ ವಿದ್ಯಾರ್ಥಿಗಳು ತಮ್ಮ ತಮ್ಮ ರೋಬೋಟ್ಗಳನ್ನು ಪ್ರದರ್ಶಿಸಿ ಸಂಭ್ರಮಿಸಿದ್ರು. ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿತ್ತು ಇಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಟಫ್ ಕಾಂಪಿಟೇಷನ್ ಇತ್ತು ಬಿಟ್ವೀನ್ ಅದರ್ಸ್. ಸಿಲಿಕಾನ್ ಕಿಡ್ಸ್ ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಇಲ್ಲಿ ಸ್ವಲ್ಪ ಕಷ್ಟ ಇತ್ತು. 2 months ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಮಾಡೆಲ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಇಲ್ಲಿ ಒಂದು ಪ್ರೋಗ್ರಾಮ್ ತುಂಬಾ ಕಷ್ಟ ಆಗೋದು. 8 ವರ್ಷದ ಮಕ್ಕಳಿಂದ ಹಿಡಿದು 18 ವರ್ಷದ ಮಕ್ಕಳಿಗೂ ವಿವಿಧ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆದವು. In this process, there is a lot of learning. So the learning comes from not being able to complete the challenge in the first attempt. Maybe design is wrong, maybe the construction is wrong, or assembly was wrong, or programming was wrong. ಡ್ಯಾನ್ಸಿಂಗ್ ರೋಬೋಟ್ ಭರತನಾಟ್ಯವನ್ನು ಆಡುತ್ತೆ. ಪ್ರವಾಸೋದ್ಯಮ ಥೀಮ್ ಅಡಿಯಲ್ಲೂ ರೋಬೋಟ್ಗಳಿವೆ. ಒಟ್ಟಾರೆ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಸೃಜನಶೀಲತೆ ಹಾಗೂ ವಿಜ್ಞಾನ ವಿಸ್ಮಯದ ಅರಿವು ಮೂಡಿಸುವ ಇಂತಹ ಸ್ಪರ್ಧೆಗಳು ನಿಜಕ್ಕೂ ಸ್ವಾಗತಾರ್ಹ. ಪ್ರತಿಮಾ ಭಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು.